ಇನ್ನು ಮರ ಗಿಡಗಳ ಸಂರಕ್ಷಣೆ ಸರಿಯಾಗಿ ಆಗದೇನೆ ಜಗತ್ತಿನಾದ್ಯಂತ ಪರಿಸರದಲ್ಲಿ ಉಷ್ಣಾಂಶ ಏರಿಕೆಯಾಗ್ತಾ ಇದೆ. ಇದನ್ನು ಕಳೆದ 3 ತಿಂಗಳಿಂದ ನಾವು ಅನುಭವಿಸ್ತಾ ಇದ್ದೀವಿ. ಹೇಗೋ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಸ್ವಲ್ಪ ಮಳೆ ಆಗ್ತಾ ಇದೆ, ಭೂಮಿ ತಂಪಾಗ್ತಾ ಇದೆ. ಆದರೆ ಈ ಬಿರುಗಾಳಿ ಸಹಿತ ಮಳೆಗೆ ಎಲ್ಲ ಕಡೆ ಮರಗಳು ಧರೆಗುರುಳ್ತಾ ಇದೆ. ಇದರಿಂದ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಹಾಗಾಗಿ ಈ ಮರಗಳ ಸಹವಾಸನೆ ಬೇಡ ಅಂತ ಮರಗಳ ಮಾರಣ ಹೋಮಕ್ಕೆ ಮುಂದಾಗ್ತಾ ಇದ್ದಾರೆ. ವಿಪರೀತ ಕೆಟ್ಟ ನಿರ್ಧಾರ ಇದು. ಎಲ್ಲೆಲ್ಲಿ ಈ ರೀತಿ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಮರಗಳ ಮಾರಣ ಹೋಮಕ್ಕೆ ಸಂಚು. ಮರಗಳ ಒಡಲಿಗೆ ಆಸಿಡ್ ಇಂಜೆಕ್ಷನ್ ಚುಚ್ಚಿದ್ರ ಕಿರಾತಕರು. ಉದ್ಯಾನ ನಗರಿ ಮರಗಳಿಗೆ ಆಸಿಡ್ ಇಂಜೆಕ್ಷನ್ ಭೀತಿ ಎದುರಾಗಿದ್ದು ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸುತ್ತಾರೆ. ಮರಗಳಿಗೆ ಆಸಿಡ್ ಇಂಜೆಕ್ಷನ್ ನೀಡಿ ಮರಗಳನ್ನ ಧರೆಗೆ ಉಳಿಸೋದಕ್ಕೆ ಕೆಲವರು ಸಂಚು ಮಾಡಿದ್ದಾರೆ. ಇತ್ತೀಚೆಗೆ ಮಲ್ಲೇಶ್ವರಂನಲ್ಲಿ ವಿಸಿಬಿಲಿಟಿಗಾಗಿ ಮರಗಳಿಗೆ ಆಸಿಡ್ ಇಂಜೆಕ್ಷನ್ ಹಾಕಲಾಗಿದೆ ಎಂಬ ವಿಡಿಯೋ ಒಂದು ಹರಿದಾಡ್ತಾ ಇತ್ತು. ಮನೆ ಕಾಣಲ್ಲ ಅಂತ ಹೆಮ್ಮರವಾಗಿ ಬೆಳೆದಿದ್ದಂತಹ ಹುಣಸೆ ಮರಕ್ಕೆ ಕಿಡಿಗೇಡಿಗಳು ವಿಷ ಇಟ್ಟಂತಹ ಘಟನೆ ನಡೆದಿದೆ. ಮರದ ಬುಡದಲ್ಲಿ ತೂತು ಮಾಡಿ ಮನೆ ಮಾಲೀಕ ವಿಷ ಇಟ್ಟಿದ್ದಾನೆ. ಆಸಿಡ್ ಇಂಜೆಕ್ಷನ್ ನೀಡಿ ಮರಗಳ ಮಾರಣ ಹೋಮಕ್ಕೆ ಸಂಚು ನಡೆಸಿತು. ಕೆಲವರು ನಿವೇಶನ ಮನೆಗಳಿಗೆ ತೊಂದರೆ ಅಂತ ಮರಗಳಿಗೆ ಕೊಳ್ಳಿ ಇಡ್ತಿದ್ದಾರೆ. ಈಗಾಗಲೇ ನಗರದಲ್ಲಿ ಮರಗಳ ಅಭಾವದಿಂದ ದಾಖಲೆಯ ತಾಪಮಾನ, ಮಳೆ ಕೊರತೆ, ನೀರಿನ ಅಭಾವ ಎದುರಾಗಿದೆ. ಕೃತಕವಾಗಿ ಮರಗಳನ್ನ ಬೆಳೆಸ್ತಾ ಇರೋದ್ರಿಂದ ನಗರದಲ್ಲಿ ಮರಗಳು ನಿರ್ನಾಮವಾಗಬಹುದೆಂದು ಪರಿಸರವಾದಿಗಳು ಕಳವಳವನ್ನ ವ್ಯಕ್ತಪಡಿಸಿದ್ದು, ದಯವಿಟ್ಟು ಯಾರು ಈ ರೀತಿ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ನಗರದಲ್ಲಿ 40 ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗ್ತಾ ಇದೆ. ಮರಗಳು ತುಂಬಾ ಅವಶ್ಯಕತೆ ಇದೆ. ಮನೆ ಕಾಣಲ್ಲ ಅಂತ ಮರಗಳಿಗೆ ವಿಷ ಹಾಕುವುದು ಕಾನೂನು ಬಾಹಿರ. ಮರಕ್ಕೆ ಮಾರಕ ಕೆಲಸ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ ಅಂತ ವೃಕ್ಷ ವೈದ್ಯ ವಿಜಯ್ ನಿಶಾಂತ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಲವು ಕಾಪರ್ ಪೋಟ್ರೀಸ್ಗೆ ಡ್ರಿಲ್ಲಿಂಗ್ ಮಾಡಿ ಮೋಸ್ಟ್ಲಿ ಆಸಿಡಿಂಗ್ ಮಾಡೋಕ್ಕೇನೋ ಮಾಡಿದ್ದಾರೆ ಅಂತ ತಕ್ಷಣ. ಸೊ ಈ ಥರದ ವಿಚಾರಗಳು ನಡೀತಾನೆ ಇದೆ ಬೆಂಗಳೂರಲ್ಲಿ. ಇದು ಏನಂದ್ರೆ ಅವ್ರ ಮನೆ ವಿಸಿಬಿಲಿಟಿ ಅಥವಾ ರೆಂಬೆ ಕೊಂಬೆ ಬೀಳುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು, ತುಂಬಾ ತಪ್ಪು ಇದು ವಿಚಾರ. ಆಕ್ಚುಲಿ ಆಸ್ ಪರ್ ದ ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಇಟ್ಸ್ ಅ ಪನಿಷಬಲ್ ಅಫೆನ್ಸ್. ಆಕ್ಚುಲಿ ನೀವು ಡಿಪಾರ್ಟ್ಮೆಂಟ್ನ ಕರೆಸಿ ಅದಕ್ಕೊಂದು ಹೆಲ್ತ್ ಚೆಕ್ಅಪ್ ಮಾಡಿಸಿ ಅಥವಾ ಅದನ್ನ ಮೇಂಟೈನ್ ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಮಾಡೋದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇದು ತುಂಬಾ ಈ ಥರ ಆಕ್ಟಿವಿಟೀಸ್ ಎಲ್ಲ ಬೆಂಗಳೂರಲ್ಲಿ ಮಾಡ್ತಾರೆ. ಇದು ಅಫೆನ್ಸಿಬಲ್ ಆಗುತ್ತೆ. ಆಕ್ಚುಲಿ ಅರೆಸ್ಟ್ ಕೂಡ ಆಗತ್ತಾರೆ. ಸೊ ದೇ ಶುಡ್ ನಾಟ್ ಡೂ ವಿತ್ ಸಚ್ ಆಕ್ಟಿವಿಟೀಸ್ ಅಂಡ್ ಆಲ್. ಆಕ್ಚುಲಿ ಆದಷ್ಟು ಇವತ್ತು ಬೆಂಗಳೂರಲ್ಲಿ 40 ಡಿಗ್ರಿ ಟೆಂಪರೇಚರ್ ಆಗ್ತಾ ಇದೆ. ಮರನ ಬೆಳೆಸೋಂಥ ಕೆಲಸ ಆಗಬೇಕು. ಸೊ ಯಾರಾದರೂ ಮರದ ಹತ್ರ ಏನೋ ಆಕ್ಟಿವಿಟೀಸ್ ಮಾಡಾಕಿದ್ರೆ ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ಬೇಕಂತ ಹೇಳಿ ಕೇಳ್ಕೊಂತೀವಿ. ಇನ್ನು ಅಭಿವೃದ್ಧಿ ಅಂತ ಮರಗಳ ನಾಶದಿಂದ ಬೆಂಗಳೂರು ಹಸಿರು ಮುಕ್ತ ಬೆಂಗಳೂರು ಆಗ್ತಾ ಇದೆ. ಅಷ್ಟೇ ಅಲ್ಲದೆ ತಾಪಮಾನ ಏರಿಕೆಯ ಮುಖ್ಯ ಕಾರಣ ಮರಗಳ ಮಾರಣ ಹೋಮ. ತಾಪಮಾನ ನಿಯಂತ್ರಿಸೋದಕ್ಕೆ ಮರಗಳು ಅತ್ಯಗತ್ಯ. ಆದರೆ ಜೀವ ನೀಡುವ ಮರಗಳ ಬುಡಕ್ಕೆ ಆಸಿಡ್ ಇಂಜೆಕ್ಷನ್ ಹಾಕಿದ್ದಾರೆ. ಮರ ಉಳಿಸಿ ಮರ ಬೆಳೆಸಿ ಅನ್ನೋ ಮಾತು ಇದೀಗ ಮರೆಯಾಗ್ತಾ ಇದೆ. ಮುಂದಿನ ದಿನದಲ್ಲಿ ಮರಗಳನ್ನ ಉಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.